ಸುಮಾರು ಒಂದು ತಿಂಗಳ ಹಿಂದೆ ಅನಿಸುತ್ತೆ ರಾಜಮಾನೆ ಸುಹಾಸ್ ರಾಜಮಾನೆಯವರು ರಘುನಂದನ್ ಅವರು ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತಂದು ವಾಸ್ತವವಾಗಿ ಪುಸ್ತಕ ಓದಿಲ್ಲ ನಾನು. ಆಮೇಲೆ ಇನ್ನೂ ಒಂದು ಮಾತು ಹೇಳಿದ್ರು ಅವರು, ಸ್ವಲ್ಪ ರಾಜಮಾನಿಗೆ ಕ್ಯಾಚ್ ಮಾಡೋದು ಹೆಂಗೆ ಮೀನುಗಳನ್ನ ಅವರು ಇನ್ನೂ ಒಂದು ಮಾತನ್ನು ಹೇಳಿದ್ರು, ಬೇಂದ್ರೆ ಬಗ್ಗೆ ಬರೋ ಪುಸ್ತಕ ಇಲ್ಲ ನಿಮಗೆ ತುಂಬ ಆಸಕ್ತಿ ತರುವ ಒಂದು ಪುಸ್ತಕ ಇದೆ ಮಾತಾಡಬೇಕು. ಬೇಂದ್ರೆ ಅಂದ್ಕೊಂಡು ನಮ್ಗೆ ಸ್ವಲ್ಪ ಒಂದು ಆಸೆ ಹೋಗ್ತು, ಕೇಳಿ ನೋಡೋಣ ಆಯಿತು ಅಂತ ಒಪ್ಕೊಂಡೆ. ಆಮೇಲೆ ಪುಸ್ತಕ ಹೋಗ್ತಿದ್ದಾಗ ಅನ್ನಿಸ್ತು ಸಣ್ಣ ಚರ್ಚೆ ಆಗಬೇಕಾಗತ್ತೆ. ಇಲ್ಲಿ ರಘುನಂದನ್ ಎತ್ತುವ ಅನೇಕ ಪ್ರಶ್ನೆಗಳು, ಅವರ ತೀರ್ಮಾನಗಳು ನಿಮಗೆ ಗೊತ್ತಂತೆ ಸಣ್ಣ ಚರ್ಚೆ ಒಂದನ್ನು ಹಾಕಲಿಕ್ಕೆ ಸಾಧ್ಯ. ಆಮೇಲೆ ಅವರು ಬೇರೆ ಅವರನ್ನು ಓದುವ ರೀತಿ ಗೊತ್ತಂತೆ ಸಣ್ಣ ಚರ್ಚೆಯನ್ನು ಎತ್ತುವುದು ಅಂತ ಅನ್ನಿಸ್ತು ನನಗೆ. ಆದರೆ ಇದು ಭಾಷಣದ ರೀತಿಯಲ್ಲ ಅಲ್ಲದೆ ಒಂದು 5-6 ಜನ ಓದಿದ್ದರು ಆ ಪುಸ್ತಕವನ್ನು. ಸಂವಾದದ ರೂಪದಲ್ಲಿ ಕೂಡ ಅದನ್ನು ಅರ್ಥಪೂರ್ಣವಾಗಿ ಮಾಡಬಹುದಾಗಿತ್ತು ಅಂತ ಕೂಡ ಅನಿಸ್ತು ನನಗೆ. ಯಾಕಂದರೆ ಸಾಕಷ್ಟು ವಾಗ್ವಾದವನ್ನು ಸೃಷ್ಟಿಸುವ ಒಂದು ಕೃತಿ ಇದನ್ನು ರಘುನಂದನ್ ಬರೆದಿದ್ದಾರೆ. ರಘುನಂದನ್ ನಮಗೆಲ್ಲರಿಗೂ ಗೊತ್ತು, ಎಷ್ಟು ಪ್ರಸಿದ್ಧ ನಾಟಕ ನಿರ್ದೇಶಕರು, ನಾಟಕಕ್ಕೆ ಸಂಗೀತ ರಚನೆಯನ್ನು, ಕವನವನ್ನು ಕೂಡ ನಾಟಕ ಬರೆದಂಥವರು, ನಾಟಕದ ಭಾಗವಾಗಿ ಬೇಸಿಕಲಿ ಅವರ ಸ್ಟೈಲ್ ಆಫ್ ರೈಟಿಂಗ್ ಒಂದು ನಾಟ್ಯ ವಾಯಿಕೆಯನ್ನು ಉಳ್ಳಂಥ ಡ್ರಾಮೆಟಿಕ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಅದು ಚೆನ್ನಾಗಿ ಕೃತಿಗೆ ಕಾಣಿಸ್ತದೆ. ಕೃತಿಗೆ ಇಟ್ಟಿರುವಂಥ ಟೈಟಲ್ ಕೂಡ ಸ್ವಲ್ಪ ಅದೇ ಥರ ಇದೆ, ಡ್ರಾಮೆಟಿಕ್ ಆಗಿದೆ. ತುಯಿತವೆಲ್ಲ ನವ್ಯದತ್ತ ಅಂಧತ್ತರ ಉಯ್ಯಾವೆ ಅಷ್ಟೇ ಟೈಟಲ್ ಆಗಿರೋದು. ಮತ್ತು ಇನ್ನೊಂದು ಅದಕ್ಕೊಂದು ಬಲಮುಚಿಸಿದೆ ಮತ್ತು ಅದರ ಸುತ್ತಮುತ್ತ ಇಷ್ಟೊಂದು ದೊಡ್ಡ ಟೈಟಲ್ ಕೊಟ್ಟು ಒಂದು ಪುಸ್ತಕ ಬರೆದಿರೋ ಒಂದು ಕೃತಿಯನ್ನು ನಾನು ನೋಡಿರೋದೇ ಫಸ್ಟ್ ಟೈಮ್. ರಘುನಂದನ್ ಈ ಕೃತಿ ಒಳಗಡೆಗೆ ಅನೇಕ ಚರ್ಚೆಗಳನ್ನು ತರ್ತಾರೆ. ಎಲ್ಲ ಚರ್ಚೆಗಳನ್ನ ನಾನು ಮಾಡುವಷ್ಟು ದೊಡ್ಡ ವಿದ್ವಾಂಸನೂ ಅಲ್ಲ, ಖಂಡಿತವೂ. ಯಾಕೆಂತಂದರೆ ಇವರು 2ನೇ ಭಾಗದಲ್ಲಿ ಮಾಡುವ ಚರ್ಚೆ ಅದು ಅನುಭವ, ಅನುಭೂತಿ ಮತ್ತು ಮೆಟಾಫಿಸಿಕ್ಸ್ ಇವುಗಳು ಹೆಂಗೆ ಡಿಫ್ರೆಂಟ್ ಆಗಿರ್ತವೆ, ಒಂದರ ಜೊತೆಗೆ ಒಂದು ಸಂಬಂಧ ಇದ್ರೆ ಅದೆಂಥದ್ದು. ಯುರೋಪ್ನಲ್ಲಿ ಅನುಭವ ಅನ್ನೋದಕ್ಕೆ ಏನು ಕರೀತಾರೆ, ಅನುಭೂತಿ ಅನ್ನೋದಕ್ಕೆ ಏನು ಕರೀತಾರೆ, ಮೆಟಾಫಿಸಿಕ್ಸ್ ಅಂತಂದರೆ ಏನು, ಈ ಥರದ ಕೆಲವು ಸುಮಾರು ಪ್ರಶ್ನೆಗಳನ್ನ ಅವರು ಎತ್ತಾ ಹೋಗ್ತಾರೆ. ಆ ಎಲ್ಲ ಪ್ರಶ್ನೆಗಳನ್ನು ಮತ್ತು ಅವರು ವಿಚಾರ ಮಾಡುವ ಎಲ್ಲ ಅಂಶಗಳನ್ನು ಇಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ ನಾನು. ಆದರೆ ಅದರಿಂದ ಒಂದು ಪಿಕ್ ಮಾಡ್ತಾರೆ ಒಂದು ಪಾಯಿಂಟ್. ಏನು ಪಾಯಿಂಟ್ ಅಂತಂದರೆ, ಅವರು ಎತ್ತೋರು ಯಾವುದನ್ನ ಮೆಟಾಫಿಸಿಕ್ಸ್ ಅಂತ ಕರಿತೀವಿ, ಅದು ಈ ಭೌತ ದ್ರವ್ಯದ ಜೊತೆ ಸೇರಿ ಒಂದು ಈ ನಮ್ಮ ವೈಶ್ವಿಕ ಮತ್ತು ಮನುಷ್ಯ ಯಾವುದನ್ನು ನಾವು ಭೂಮ ಮತ್ತು ವ್ಯಕ್ತಿ ಅಂತ ಕರಿತೀವಿ, ಅಂಥದ್ರ ಜೊತೆಗೆ ಸಂವಾದ ಮಾಡುವಂಥ ಒಂದು ತತ್ವ ಏನಿದೆ ಅದನ್ನು ಮೆಟಾಫಿಸಿಕ್ಸ್ ಅಂತ ಕರೀಬೋದು. ಸೊ ಅಂಥೊಂದು ಮೆಟಾಫಿಸಿಕ್ಸ್ ಯುರೋಪಿನ ಅನೇಕ ಕವಿಗಳಲ್ಲಿ ಇರುವುದನ್ನು ಅವರು ಗುರುತಿಸ್ತಾರೆ. ಧಾರ್ಮಿಕ ಕವಿ ಅನೇಕ ಕವಿಗಳಲ್ಲಿ ಕಾಣಿಸುತ್ತೆ ಅಂತ ಗುರುತಿಸ್ತಾರೆ. ಸ್ವಲ್ಪ ಮಾಡರ್ನ್ ಮೆಟಾಫಿಸಿಕ್ಸ್ ಪಾಯಿಂಟ್ ಫಿಸಿಕ್ಸ್ನ ವಲಯದಲ್ಲಿ ಬರುವಂಥ ಕವಿಗಳು ಯಾವ ರೀತಿಯಲ್ಲಿ ಈ ಒಂದು ಹೊಸ ಯುಗದ ಯಥಾರ್ಥತೆಯನ್ನು ಅನೇಕ ದ್ವಂದ್ವಗಳನ್ನು ನಿರೀಕ್ಷೆ ಮಾಡ್ತಾರೆ ಅನ್ನೋದಕ್ಕೆ ಅವರೊಂದು
ತಮ್ಮ ಚರ್ಚೆಗೆ ತರುವಂಥ ಬಹಳ ಮುಖ್ಯವಂಥ ಒಂದು ತತ್ವ ಯಾವುದು ಅಂತಂದರೆ ಅದು ಇಲಿಯಟ್ನ ಡಿಸ್ಅಸೋಸಿಯೇಷನ್ ಆಫ್ ಸೆನ್ಸಿಬಿಲಿಟಿ ಒಂದು ಮುಖ್ಯವಾದ ತತ್ವವನ್ನು ತಗೊಂಡ್ಬರ್ತಾರೆ. ಡಿಸ್ಅಸೋಸಿಯೇಷನ್ ಆಫ್ ಸೆನ್ಸಿಬಿಲಿಟಿ ಇದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 20ನೇ ಶತಮಾನದ 2ನೇ ದಶಕದಲ್ಲಿ TS Eliot ಬರೆದಂತಹ ರಿವ್ಯೂ ಮಾಡಿದ್ದಾರೆ. ಪೊಯಿಟ್ರಿ ಒಂದು ಸಂಕಲನಕ್ಕೆ ರಿವ್ಯೂ ಮಾಡಿ ಬರೆದಂಥ ಒಂದು ಮುಖ್ಯವಾದ ಲೇಖನ. ಆ ಲೇಖನ ನಮಗೆ ಆ ಕಾಲಕ್ಕೆ ಕನ್ನಡದಲ್ಲಿಯೂ ಕೂಡ ಬಹಳ ದೊಡ್ಡ ಚರ್ಚೆಯನ್ನು ಉಂಟು ಮಾಡಿತು. ಅಂದರೆ ಆಧುನಿಕ ಕವಿಗಳು, ನವ್ಯ ಮಾಡರ್ನಿಸ್ಟ್ ಅಂತ ಕರಿತೀವಿ, ಆ ಕವಿಗಳಲ್ಲಿ ಸೆನ್ಸಿಬಿಲಿಟಿ ಅಂದರೆ ಸೇಂದ್ರಿಯ ಅನುಭವ ಮತ್ತು ಚಿಂತನೆ, ವಿಚಾರ ಇವುಗಳ ನಡುವೆ ಒಂದು ಡಿಸ್ಇಂಟಿಗ್ರೇಷನ್ ಆಗ್ತದೆ. ನಂತರ ಥಾಟ್ ಮತ್ತು ಫೀಲಿಂಗ್ ನಡುವೆ ಒಂದು ಡಿಸ್ಇಂಟಿಗ್ರೇಷನ್ ಉಂಟಾಗ್ತದೆ. ಹಾಗೆ ಉಂಟಾಗೋದನ್ನು ಅನೇಕ ಕಾಂಪ್ಲೆಕ್ಸ್ ಆದಂತಹ ಭಾಷೆಗಳೊಳಗಡೆ ಹಿಡಿದು ಅದನ್ನು ಯೂನಿಟಿ ತರಲು ಮಾಡರ್ನಿಸ್ಟ್ ಪೊಯಿಟ್ರಿ ಟ್ರೈ ಮಾಡ್ತಾರೆ. ಪ್ರೀ ಮಾಡರ್ನಿಸ್ಟ್ ಪೊಯಿಟ್ರಿಗೆ ಇದೊಂದು ದ್ವಂದ್ವ ಇರಲಿಲ್ಲ. ಯಾಕಂತಂದ್ರೆ ಅವರು ಹೂವಿನ ಸುವಾಸನೆ ಎಷ್ಟು ಅವರು ಸೇಂದ್ರಿಯತ್ವಕ್ಕೆ ಗ್ರಹಿಕೆ ಆಗ್ತದೆಯೋ ಅಷ್ಟೇ ಗಾಢವಾಗಿ ವಿಚಾರವನ್ನು ಎರಡರ ಸಂಯೋಗವನ್ನು ಮಾಡಬಲ್ಲರಾಗಿದ್ದರು. ಸೊ ಅದು ಒಂದು ಬಗೆಯ ಮೆಟಾಫಿಸಿಕ್ಸ್ನ ಮಾದರಿ. ಆದರೆ ಮಾಡರ್ನ್ ಪೀರಿಯಡ್ ಆಗೋದು ಬೇರೆ ಥರದ ಒಂದು ಈ ವಿಶ್ವದ ಈ ಸ್ವರೂಪ ಬೆಳೀತಾ ಇರುವಂತಹ ಕಲ್ಪನೆ ಬೇರೆ ಥರದ್ದು. ಯಾಕೆಂತಂದರೆ ಆಧುನಿಕ ಯುಗ ಒಂದು ಕಾಂಪ್ಲೆಕ್ಸ್ ಆಗಿರುವುದರಿಂದ ಇದರಲ್ಲಿ ಈ ರೀತಿ ಅನುಭವವನ್ನು ಮತ್ತು ಆ ಅನುಭವದ ಎಲ್ಲ ದ್ರವ್ಯಗಳನ್ನು ಹಿಡಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಹಾಗೆ ಈ ಕಾಂಟ್ರಡಿಕ್ಟರಿ ಆದಂತಹ ಅನುಭವಗಳು ಹಿಡಿಬೇಕಾದ್ರೆ ಒಂದು ಹೊಸ ಭಾಷೆಯನ್ನು ಅವರು ತರಬೇಕಾಗುತ್ತೆ ಅಂತ ಪ್ರಯತ್ನವನ್ನು ಮಾಡರ್ನಿಸ್ಟ್ ಪೊಯಿಟ್ ಮಾಡ್ತಾರೆ. ಈ ಒಂದು ವಿಚಾರ ಏನು ಇಲಿಯಟ್ ಪ್ರತಿಪಾದಿಸ್ತಾ ಇದ್ದಾರೆ, ಇದನ್ನು ಇವರು ಬೇಂದ್ರೆಯವರ ಷಟ್ಪದಿ ಕವನಗಳು, ವಿಯಾಗಿಯಲ್ಲಿರುವಂತಹ ಕೆಲವು ಷಟ್ಪದಿ ಕವನಗಳಿಗೆ ಅನ್ವಯಿಸಿ ಆ ಕವನಗಳಲ್ಲಿರುವಂತಹ 2 ಭಾಗ ಕವನಗಳಲ್ಲಿ ಬರ್ತದೆ. ಆ ಷಟ್ಪದಿಗಳನ್ನ ಓದಬೇಕು. ಆ್ಯಕ್ಚುಲಿ ಮೊದಲ ಭಾಗ ಒಂದು ಇನ್ನೊಂದು ಭಾಗ ಈ ರೀತಿಯದು. ಹೀಗೆ ನಾನು ಉದಾಹರಣೆಗೆ ಒಂದು ಕವನ ತೋರಿಸ್ತೀನಿ ನಿಮಗೆ. ಅವರು ಒಂದು ಭಾಟಗರ ಸಾಗರ ಅಂತ ಒಂದು ಕವನ, ರಾಷ್ಟ್ರಶಕ್ತಿಗೆ ಬರುವಂಥ ಕವನ. ಇದರಲ್ಲಿ ಮೊದಲ 8 ಸಾಲುಗಳು ಒಂದು ಚಿತ್ರವನ್ನು ಹೇಳಿದರೆ, ಇನ್ನು ಉಳಿದ 6 ಸಾಲುಗಳು ಅದಕ್ಕೆ ವಿರುದ್ಧವಾದ ಚಿತ್ರ, ಅದಕ್ಕೆ ಒಂದು ಪ್ರತಿಬಿಂಬ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೊಂದು ವಿರುದ್ಧ ಪ್ರತಿಮೆಯನ್ನು ಕಟ್ಟಿಕೊಳ್ಳಿ ಪ್ರಯತ್ನ ಪಡ್ತಾರೆ. ಇಂಥ ವಿಚಾರ ಮತ್ತು ಪ್ರತಿ ವಿಚಾರ ಕವಿ ತಂದು ಇಡ್ತಾ ಇರುವ ಮಾದರಿ, ನಾವು ಯಾವುದನ್ನ ಡಿಸ್ಅಸೋಸಿಯೇಷನ್ ಆಫ್ ಸೆನ್ಸಿಬಿಲಿಟಿ ಅಂತ ಕರಿತೀವಿ ಆ ಮಾದರಿಗೆ ಸೇರಿತ್ತು ಅಂತ ಒಂದು ವಾದವನ್ನು ರಘುನಂದನ್ ಮಂಡಿಸ್ತಾರೆ ಅಂತ ನನಗನ್ಸುತ್ತೆ. ನಾವು ನನ್ನ ಓದಿನ ಮಿತಿ ಹೇಳೋದು. ಹೀಗಾಗಿ ಶುದ್ಧ ದ್ವಂದ್ವ, ಸಂಘರ್ಷ, ಆಮೇಲೆ ವಿಚಾರ ಮತ್ತು ಅನುಭವ, ಇವುಗಳ ನಡುವಣ ತಾಕಲಾಟ, ಇವುಗಳನ್ನ ಹಿಡಿಯುವ ಮಾದರಿ ಈ ಅಷ್ಟಷಟ್ಪದಿಗಳ ಮುಖ್ಯ ಗುಣ ಆಗಿರುವುದರಿಂದ ಉಯ್ಯಾಲಿಯ ಈ ಅಷ್ಟಷಟ್ಪದಿ ರಚನೆ ಅದು ಮೂಲಭೂತವಾಗಿ ನವ್ಯ. ಅವರು ನವ್ಯ ಅನ್ನೋದಕ್ಕೆ ಕೊಡುವ ಮುಖ್ಯವಾದಂಥ ಅರ್ಥ ಯಾವುದು ಅಂತಂದರೆ, ಕನ್ನಡದ ನವ್ಯ ಅಂತ ಯಾವುದನ್ನು ನಾವು ಕರಿತೀವಿ ಅಳಿವಿಂದ ಪ್ರಾರಂಭವಾಗಿರೋದು, ಅದು ಅಳಿವಿಂದ ಪ್ರಾರಂಭವಾಗಿದೆ ನಾವು ತಿಳ್ಕೊಂಡಿದ್ದೀವಿ. ಚಂಡಮೆತ್ತಳೆ ಮತ್ತು ಮುಖ್ಯವಾದ ಚಂಡಮೆತ್ತಳೆ ಇದು ಅಲ್ಲ. ಅದರ ಮೂಲ ಬೀಜವನ್ನು ನಾವು ಇಲ್ಲಿ ಕಾಣಬಹುದು.
ಹಾಗಾಗಿ ಈ ಉಯ್ಯಾಲೆಯ ಈ ಕವನಗಳು ಅಷ್ಟು ಅವು ನವ್ಯದತ್ತ ಒಂದು ಮುಖವನ್ನು ಮಾಡಿವೆ. ಜೋಕಿ ಜೀಕನ್ನ ಉಯ್ಯಾಲೆ ಆಡ್ತಾ ಇದೆ, ಒಂದು ಜೀಕ್ ಇದೆ. ನನಗೆ ಈ ಕವನವನ್ನು ಓದ್ತಾ ಇದ್ದಾಗ ಅನಿಸ್ತಾ ಇತ್ತು, ಈ ಕವನದ ಓದಿನಲ್ಲಿ ರಘುನಂದನ್ ಕೆಲವು ಕಡೆ ಯಾವುದನ್ನು ವಿರುದ್ಧ ಅಂತ ಹೇಳ್ತಾರೆ, ವಿರುದ್ಧ ಇರ್ಲಿಕ್ಕಿಲ್ಲ ಅಂತ ನಾನು ಓದಿದ ಗಾದೆ ನನಗೆ ಅನಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ. ಈ ಭಾಟಗರ ಸಾಗರ ಕವನ ಇದೆ. ಈ ಕವನವನ್ನು ಇವರು ಎನಲೈಸ್ ಮಾಡಿರೋ ರೀತಿ ಹೇಗಿದೆ ಅಂತಂದರೆ, ಮೊದಲ ಭಾಗದಲ್ಲಿ ಅದು ಶುದ್ಧಾಂಗವಾಗಿ ಪ್ರಕೃತಿಯ ಭಾಗವಾಗಿರುವಂತಹ ಒಂದು ಚಿತ್ರ, ಪೌರಾಣಿಕ ನೆಲೆಯಿಂದ ಕವಿ ಸೃಷ್ಟಿ ಮಾಡ್ಕೊತಾನೆ ಕವನದ ಮೊದಲ ಭಿತ್ತಿಯನ್ನು. ಪರಶುರಾಮನ ಮಹೋತ್ತುಂಗ ದೋತುಂಗ ಉದ್ಗಂಡ ಸಹ್ಯ ಸಾಮರ್ಥ್ಯದಲ್ಲಿ ನೀಡಿಕೊಂಡಿದೆ. ಸಹ್ಯಾದ್ರಿ ಅವರು ಬೇಂದ್ರೆಯವರು ಕಟ್ಟೆಯನ್ನು ಭಾಟಗರ ಸಾಗರ ಅನ್ನುವ ಒಂದು ಅಣೆಕಟ್ಟನ್ನು ನೋಡಿ ಬರೆದ ಒಂದು ಪದ್ಯ. ಆ ಅಣೆಕಟ್ಟಿನ ಮೊದಲಿನ ಭಾಗ ಒಂದು ಚಿತ್ರ ಇದೆ ಇಲ್ಲಿ. ಅದು ಪರಶುರಾಮನ ಮಹೋತ್ತುಂಗ ದೋರ್ದಂಡ ಉದ್ದಂಡ ಸಹ್ಯ ಸಾಮರ್ಥ್ಯದಲ್ಲಿ ನೀಡಿಕೊಂಡಿದೆ. ಇದಕ್ಕೆ ಅರ್ಥ ನಮ್ಮ ರಘುನಂದನ್ ಕೊಡೋದು, ಪರಶುರಾಮನ ತೋಳು ಬರೆದ ದುರ್ದಾದ ಸಹ್ಯಾದ್ರಿಯ ಅಂತ ಪೌರುಷಕ್ಕೆ ಪೌರುಷದಂತೆ ತೋರುವಂತ ಒಂದು ಚಿತ್ರ ಕಾಣಿಸ್ತದೆ. ಪರಶುರಾಮನ ಕ್ಷೇತ್ರ ಆಗ್ತದೆ. ಅವನು ಕೊಡಲಿಯಿಂದ ಹಿಮ್ಮೆಟ್ಸ್ದಿಂದ ಅಲ್ಲಿ ಭೂಮಿ ಕಡಲು ಹಿಂದೋಯ್ತು, ಅಷ್ಟು ಭೂಮಿ ಸಿಕ್ತು ಅಂತ ಒಂದು ಪೌರಾಣಿಕ ಕಥೆ ಇದೆ. ಆ ಕಥೆಯನ್ನು ಕೋಟ್ ಮಾಡ್ತಾರೆ ರಘುನಂದನ್. ಸೊ ಸಹ್ಯಾದ್ರಿಯ ಆ ಬೆಟ್ಟದ ಸಾಲು ಪರಶುರಾಮನ ದೋರ್ದಂಡದ ಹಾಗಿದೆ, ಅರ್ಥಾತ್ ಕಟ್ಟುಮಸ್ತ ಉದ್ದ ಎತ್ತರದ ತೋಳಾಗಿದೆ. ಅಂಥವನ ತೋಳು ತಾನಾದ ಆ ಬೆಟ್ಟ ಸಾಲಿನ ಬಲವನ್ನು ಸಾಧಾರಣ ಯಾವ ಶಕ್ತಿಯೂ ತಾಳಿಕೊಳ್ಳಲಾರದು, ಮೀರಲಾರದು ಅಂತ ಎಕ್ಸ್ಟೆಂಡ್ ಮಾಡ್ತಾರೆ ಅರ್ಥವನ್ನು. ಆ ಕವನದ ಅರ್ಥ ಇದೆಯಲ್ಲ ಗೊತ್ತಿಲ್ಲ ನನಗೆ ಇಷ್ಟು ಗೊತ್ತು. ಪರಶುರಾಮನ ಮಹೋತ್ತುಂಗ ದೋರ್ದಂಡ ಉದ್ದಂಡ ಸಹ್ಯದ ಸಹ್ಯ. ಯಾಕೆ ಕವಿ ಇಲ್ಲಿ ಸಹ್ಯದ ಸಹ್ಯ ಬಳಸ್ತಾನೆ? ಇದು ನನಗೆ ಸ್ವಲ್ಪ ಒಳಗೆ ಯೋಚನೆ ಆಗಿತ್ತು. ಈ ಪದವನ್ನು ಇಟ್ಟು ರಘುನಂದನ್ ಅರ್ಥ ಮಾಡೋದು, ಸಹ್ಯದ ಆ ಸಾಮರ್ಥ್ಯವು ಆ ಮಾತಿನಲ್ಲಿ ಒಳ್ಳೆಯ ಅರ್ಥದಲ್ಲಿ ಅಸಹ್ಯವಾದದ್ದು. ಅಸಹ್ಯ ಅಂತಂದ್ರೆ ಸಹಿಸಿಕೊಳ್ಳಲು ಆಗದೆ ಇರುವಂಥದ್ದು ಅಂತ ಹೇಳ್ತಾರೆ ಒಂದರ್ಥ. ಅಸಹ್ಯವಾದದ್ದು ಅನ್ನೋದು ಇನ್ನೊಂದು ಅರ್ಥವನ್ನು ಕೊಡಬೇಕು. ಯಾಕಂದ್ರೆ ಪರಶುರಾಮನ ಆ ರೀತಿಯ ಪೌರಾಣಿಕವಾದಂತಹ ಚಿತ್ರವನ್ನು ಯಾಕೆ ಕವಿ ತಗೋಬರ್ಬೇಕಿಲ್ಲ? ಆ ಪೌರಾಣಿಕ ಚಿತ್ರಕ್ಕೆ ಒಂದು ದೊಡ್ಡ ಹಿಂಸೆಯ ಒಂದು ವಿನ್ಯಾಸ. ಅವನು ಎದುರು ಬಿದ್ದಂಥ ಕ್ಷತ್ರಿಯರನ್ನು, ಕೆಟ್ಟ ಕ್ಷತ್ರಿಯರನ್ನು ಅವನು ತುಂಡರಿಸ್ತಾ ಒಂದು ತಂದೆ ಮಾತನ್ನು ಕೇಳ್ಕೊಂಡು ಅವರ ತಾಯಿಯನ್ನು ಕೊಂದ, ಅವರ ಹೇಳಿಕೆಯನ್ನು ಕೊಂದ. ಇದು ಮಿತ್ತು. ಈ ಮಿತ್ತನ್ನು ಇಟ್ಕೊಂಡು ಬಹುಶಃ ಈ ಅಸಹ್ಯ ಎನ್ನುವ ಪದವನ್ನು, ಅದರ ಧ್ವನಿಯನ್ನು ಚಿತ್ರಿಸ್ತಾ ಇರಬಹುದೇ ಕವಿ. ಒಂದು ಇದು ಅಪರ ಜಲದಿಯ ಪರಾಜಿತರ ನಯನದೊಳು ಅಂಬೋದ ಕುಂಭಗಳಿಂದ ರಾಜ್ಯಾಭಿಷೇಕ ಮಾಡುವುದು ವರ್ಷ. ಅಪರಾಜಿತರು, ಈ ಸೋತು ಹೋದಂಥವರು ತಮ್ಮ ಕಣ್ಣೀರಿನ ನಯನದಳು
ನಯನದ ಅಂಬೋಲಿ ಕೊಡಗಳಲ್ಲಿ ಆ ಹನಿಯ ನೀರನ್ನು ತಂದು ಮೋಡಗಳಾಗಿ ಪರಿವರ್ತಿಸಿ ಅಭಿಷೇಕ ಮಾಡ್ತಾರೆಯೋ ಅನ್ನುವ ಹಾಗೆ ವರ್ಷಕ್ಕೆ ಈ ಮಳೆಗೆ ಅಭಿಷೇಕ ಮಾಡ್ತಿದ್ದರು ಅಂತ ಒಂದು ವ್ಯಾಖ್ಯಾನ ಬರ್ಲಿಕ್ಕೆ ಸಾಧ್ಯ ಇರಲಿ. ರಘುನಂದನ್ ವ್ಯಾಖ್ಯಾನ ಮಾಡೋ ರೀತಿ ಸ್ವಲ್ಪ ಭಿನ್ನವಾಗಿದೆ. ವರ್ಷ ಅಂತ ಭರತ ವರ್ಷ ಅಂತ ನನಗೆ ಇಮಿಡಿಯೇಟ್ಲಿ ಭರತ ವರ್ಷ ಅನ್ನುವ ಹಿಸ್ಟಾರಿಕಲ್ ಆದಂತಹ ಎಲಿಮೆಂಟ್ ಅಲ್ಲಿ ತರಬಹುದೇ ಅನ್ನೋ ಪ್ರಶ್ನೆ ಬಂತು. ನಾನು ಓದಿದ ರೀತಿಯಲ್ಲಿ ಅಷ್ಟು ಈಸಿಯಾಗಿ ಒಂದು ಭರತ ವರ್ಷವೆನ್ನುವ ಹಿಸ್ಟಾರಿಕಲ್ ಎಲಿಮೆಂಟ್ ಆ ಪದದಲ್ಲಿ ತರಲಿಕ್ಕೆ ಆಗ್ತದೆಯೇ, ಇದು ಒಂದು ಚರ್ಚೆ. ನಾನು ಯಾಕೆ ಇದನ್ನ ಹೀಗೆ ಇಡ್ತಾ ಇದ್ದೇನೆ ಅಂತಂದ್ರೆ, ಕವಿಯ ಪದದ ಮೂಲಕವೇ ಇದನ್ನ ಯಾಕೆ ಚರ್ಚೆ ಮಾಡ್ತಿದ್ದೀನಿ ಅಂತಂದ್ರೆ, ಅನೇಕ ಧ್ವನಿಗಳು ಕವಿ ಭಾಷೆ ಇದ್ದೇ ಇರ್ತವೆ. ಯಾಕಂದ್ರೆ ಬೇಂದ್ರೆಯವರು ಯಾವಾಗಲೂ ಕೂಡ ಪದ್ಯದಲ್ಲಿ ಅರ್ಥಕ್ಕೆ ಕಟ್ಟುವಿದ್ದವರಲ್ಲ. ಅನೇಕ ಕಡೆಗಳಲ್ಲಿ ಅವರು ಅರ್ಥ ಬೀರಿ ಇರುವಂತಹ ಕವಿ ಕಾವ್ಯದ ಭಾವಕ್ಕೆ ಬಹಳ ದೊಡ್ಡ ಮಹತ್ವ ಕೊಟ್ಟವರು, ಧ್ವನಿಗೆ ಬಹಳ ದೊಡ್ಡ ಮಹತ್ವ ಕೊಟ್ಟವರು. ಅದು ಎಲ್ಲರಿಗೂ ಗೊತ್ತಿರುವ ಇದೆರಡನೇ ಚಿತ್ರ. ಮೂರನೇ ಚಿತ್ರ ಸ್ವಚ್ಛಂದ ನಿರ್ಬಂಧ ಸ್ವಾತಂತ್ರ್ಯಗಳು ನೀರೇ ತೀಡುಗಳು ಸೀಮಾ ರೇಖೆ. ನದಿ ಇದೆ, ನೀರಿಯ ಪ್ರಸ್ತಾಪ ಬರುತ್ತೆ. ನೀರೇ ನೀರ ಎಂಬ ಒಂದು ನದಿ ಅಲ್ಲಿ ಸೇರ್ಕೊಳ್ಳೋದನ್ನ, ವೇಳವಳ್ಳಿ ಅನ್ನೋದು ಏನಿದೆ ನೀರ ನದಿ ಸೇರ್ಕೊಳ್ಳೋದನ್ನ ಅಲ್ಲಿ ಕವಿ ಹೇಳ್ತಿರ್ಬೋದು. ನೀರೇ ಅನ್ನೋದು ಕೂಡ ನಮಗೆ ಧ್ವನಿಯಾಗಿ ಇನ್ನೊಂದು ಅರ್ಥವನ್ನು ಕೊಡುತ್ತೆ. ಸ್ವಚ್ಛಂದ ನಿರ್ಬಂಧ ಸ್ವಾತಂತ್ರ್ಯಗಳು ನೀರೇ ತೀಡುಗಳು ಸೀಮಾ, ನೀರೇ ತೀಡುಗಳು ಸೀಮಾ, ಒಂದು ಸೀಮಾ ರೇಖೆಯನ್ನು ಈ ನೀರೇ ತೀಡ್ತಾ ಇದ್ರೆ ಒತ್ತಿ ಬೆಟ್ಟ ಮತ್ತೊಮ್ಮೆ ಅದು ಹೀಗೆ ಇದು ಅಂತ ಹೇಳುವ ಹಾಗೆ ಕೂಡ ಇದೆ. ರಘುನಂದನ್ ಅವರ ವ್ಯಾಖ್ಯಾನ ಇನ್ನಷ್ಟು ಒಂಚೂರು ಎಕ್ಸ್ಟೆಂಡ್ ಆಗುತ್ತೆ. ಅದಕ್ಕೆ ಆ ಎಕ್ಸ್ಟೆಂಡೆಡ್ ವ್ಯಾಖ್ಯಾನವನ್ನು ನಾನು ಈ ಭಾಷೆಗಳಿಗೆ ಒಪ್ಪೋ ಬೇಡವೋ ಅನ್ನೋದ್ರ ಬಗ್ಗೆ ಕೊಂಚ ಸಂದೇಹಿಯಾಗಿರೋದ್ರಿಂದ ಅವ್ರ ವ್ಯಾಖ್ಯಾನ ಏನು ಅನ್ನೋದನ್ನ ಇಲ್ಲಿ ಹೇಳ್ಕೋಬಾರ್ದು. ಇಷ್ಟು ಬರುತ್ತೆ. ಆಮೇಲೆ ಅದು ಹಾಗಿದ್ದಾಗ ಕೊನೆ ಸಾಲು ಕಾಡ ಬೇಡರ ಸಹಜ ಯೋಗದಲ್ಲಿ ಸಾರ್ವಭೌಮನ ಹಾಗೆ ಸುತ್ತು ಹಾಕಬೇಕು. ಇದು ಒಂದು ಪ್ಯಾರಾದಲ್ಲಿ ಬರುವಂತಹ 3 ಚಿತ್ರಗಳು, 4 ಚಿತ್ರಗಳು ವಾಸ್ತವ. ಒಂದು ಪರಶುರಾಮನ ದೊಡ್ಡ ಹಾಗೆ ಕಾಣ್ತಿರುವಂತಹ ಶ್ರೀಹಾದ್ರಿ ಶ್ರೇಣಿ. ಎರಡನೇದು ನೀರು, ಅಲ್ಲಿ ಈ ಅಪರಾಜಿತರು ಎಲ್ಲರೂ ಸೇರಿ ನಮ್ಮ ಅಶ್ರುಗಳಿಂದ ಕೊಡದಿಂದ ನೀರನ್ನು ಹಾಕಿದ್ರು ಅದು ಕಾಣುವಂಥ ಒಂದು ವರ್ಷ, ಎರಡನೇ ಚಿತ್ರ. ಮೂರನೇ ಚಿತ್ರ ನೀರೇ ಇಲ್ಲಿ ಸ್ವಚ್ಛಂದವಾಗಿ ನಿರ್ಬಂಧದಲ್ಲಿ ಸ್ವಾತಂತ್ರ್ಯದಿಂದ ಹರಿಯುತ್ತಿರುವಂಥ ಒಂದು ಚಿತ್ರ. ನಾಲ್ಕನೇ ಚಿತ್ರ ಕಾಡಬೇಡರ ಸಹಜ ಯೋಗದಲ್ಲಿ ಸಾರ್ವಭೌಮನ ಹಾಗೆ ಸುತ್ತು ಹರಿಯುವಂಥ ಕಾಡಬೇಡರ ರಘುನಂದನ್ ಇಟ್ಕೊಂಡು ಒಂದು ಎಷ್ಟೇ 2-3 ಅರ್ಥ ಕೊಡ್ತಾರೆ. ಒಂದು ಇಲ್ಲಿರುವಂಥ ಟ್ರೈಬಲ್ ಅನ್ನುವ ಅರ್ಥ ಕೂಡ ಬೇಡರ, ಇನ್ನೊಂದು ಕಾಡು ಅಡವಿ ದಟ್ಟವಾದದ್ದು ಅನ್ನೋ ಅರ್ಥ ಕೂಡ. ಇವು ಸಹಯೋಗದಲ್ಲಿ ಇದು ಇತ್ತು ಪ್ರಕೃತಿ ಅನ್ನೋ ಅರ್ಥ ಕೊಡ್ತಾರೆ. ಕಾಡದ ಬೇಡದ ಅನ್ನೋ ಅರ್ಥ ಕೂಡ ಇರ್ಬೋದೆಲ್ಲ ಗೊತ್ತಿಲ್ಲ. ಕಾಡ ಬೇಡದ ಸಹಜ ಯೋಗದಲ್ಲಿ, ಕಾಡದೇ ಇರುವ ಬೇಡದೇ ಇರುವ ಇವರ ಸಹಜ ಯೋಗದಲ್ಲಿ ಸಾರ್ವಭೌಮನ ಹಾಗೆ ಸುತ್ತು ಹಾಕುವುದು. ಇನ್ನು ಅಣೆಕಟ್ಟಿಲ್ಲ ಈ ಮೊದಲನೇ ಕಾಲದಲ್ಲಿ. ಇಲ್ಲಿರುವ ಚಿತ್ರ ಅಣೆಕಟ್ಟಿಲ್ಲದೆ ಇರುವಂತಹ ಸಂದರ್ಭದ ಒಂದು ಚಿತ್ರ. ಎರಡನೇ ಪ್ಯಾರದಲ್ಲಿ ಇನ್ನೊಂದು ಚಿತ್ರ ಬರುತ್ತೆ. ಸೊ ಈ ಮೊದಲನೇ ಪ್ಯಾರದ ಈ ಭಾಗದಲ್ಲಿ ಬರುವ ಚಿತ್ರಕ್ಕೂ ಎರಡನೇ ಪ್ಯಾರದಲ್ಲಿ ಬರುವ ಚಿತ್ರಕ್ಕೂ ವ್ಯತ್ಯಾಸ ಇದೆ. ಒಂದು ವ್ಯತ್ಯಾಸ ಯಾವುದಂತಂದ್ರೆ, ಬಾಲಕರ ಮಣ್ಣಾಟದೊಳಗಿನ ವಸ್ತುಗಳನ್ನು ಅನುಕರಿಸಿ ಬೆಟ್ಟದ ಪಾದಗಳಿಗೆ ಕುಳಿತಿದೆ ಧೂರ್ತ ವಿನಯದಲ್ಲಿ ಭಾಟದರ ಸಾಗರದ ಅಣೆಕಟ್ಟು. ಇದು ಪ್ರೆಸೆಂಟ್ ವರ್ತಮಾನ ಕಾಲದ ಒಂದು ಚಿತ್ರ ಕೊಡ್ತಾರೆ. ಬಾಲಕರ ಮಣ್ಣಾಟದೊಳಗಿನ ಒಡ್ಡುಗಳನ್ನು ಅನುಕರಿಸಿ ಬೆಟ್ಟದ ಪಾದಗಳಿಗೆ ಕುಳಿತಿದೆ ಧೂರ್ತ ವಿನಯದಲ್ಲಿ ಭಾಟದರ ಸಾಗರದ ಅಣೆಕಟ್ಟು. ಉಪಯೋಗ ಕೋರಿ ಸಂಸಾರಿಕನ ರೀತಿಯಲ್ಲಿ ಸುಂಕ ಬೇಡುತ್ತಿರುವುದು ಕಾಡ ಸರಕಿನ ಮೇಲೆ. ನೇಚರದು ಆ ಪ್ರಕೃತಿಯ ಕಾಡ ಸರಕು, ಅದರ ಮೇಲೆ ಒಂದು ಸುಂಕ ಕೇಳ್ತಾ ಇದೆ. ಇದು
ಅಣೆಕಟ್ಟು ಕಟ್ಟಿದ್ರಿಂದ ಪಾಠಸಾಗರದ ಅಣೆಕಟ್ಟು ಉಪಯೋಗ ಕೋರಿ ಸಂಸಾರಿಕನ ರೀತಿಯಲ್ಲಿ ಸುಂಕ ಬೇಡುತ್ತಿರುವುದು ಕಾಡಸಾರಿಕೆನ ರೀತಿ. ಎಂತು ಪ್ರಕೃತಿ ಪ್ರಚಂಡ ಅಂತೆ ಮಾನವ ಪ್ರಚಂಡವಾಗಿರುವ ಪ್ರಕೃತಿ ಹೇಗೋ ಹಾಗೆ ಮಾನವನ ಕೃತಿಯು ಪ್ರಚಂಡ ಅನ್ನುವ ಮಾತಿದೆ. ಇವೆರಡರ ನಡುವೆ ಒಂದು ಕಾಂಟ್ರಾಸ್ಟ್ ಇದೆಯಾ? ಇಮಿಡಿಯೇಟ್ಲಿ ಒಂದು ಕಾಂಟ್ರಾಸ್ಟ್ ಕಾಣಿಸುತ್ತಾ? ಅಂದ್ರೆ ಆಧುನಿಕತೆ ಮತ್ತು ಆಧುನಿಕ ಪೂರ್ವದ ಒಂದು ಪ್ರಕೃತಿ, ಈ ರೀತಿಯ ಕಾಂಟ್ರಾಸ್ಟ್ ನೀಡಿ ಟ್ರೈ ಮಾಡ್ತಿದ್ದಾನೆಯೇ ಕವಿ ಅನ್ನೋದು ಒಂದು ಚರ್ಚೆ, ಬಹಳ ಮುಖ್ಯವಾದ ಚರ್ಚೆ ರವರೊಂದನೆ. ಅದೇ ಕಾರಣದಲ್ಲಿ ಪ್ರಚಂಡ ಪ್ರಕೃತಿ ಪ್ರಚಂಡ ಅಂತ ಹೇಳುವ ಭಾಗ ಅದು ಹಾಗೆ ಯಾವುದನ್ನ ನಾವು ಆಧುನಿಕತೆಯನ್ನ ಪ್ರಚಂಡ ಅಂತ ಕರಿತೀವಿ, ಅದೇ ರೀತಿಯ ಪ್ರಚಂಡತೆಯೂ ಕೂಡ ಇನ್ನೊಂದು ರೂಪದಲ್ಲಿ ಪ್ರಕೃತಿ ಇದ್ದಿರಬಹುದೇ ಅನ್ನೋ ಮಾತನ್ನು ಹೇಳ್ತಿದ್ದಾನೆಯೇ ಕವಿ. ಹೀಗೆ ಒಂದು ಇನ್ನೊಂದರ ವಿರುದ್ಧವಾಗುವ ಒಂದರ ಪ್ರಚಂಡ ಸ್ವರೂಪವು ಇನ್ನೊಂದರ ಪ್ರಚಂಡ ಸ್ವರೂಪವು ಹಾಗೆ ಸೂಕ್ಷ್ಮವಾಗಿ ಈ ಕೋನದಲ್ಲಿ ವರ್ಣಿತವಾಗಿದೆಯೇ. ಇದನ್ನು ಓದಿದಾಗ ಇನ್ನೊಂದು ಅರ್ಥ ನನಗೆ ಗಾಯವಾಗಿದೆ. ಯಾವಾಗ ರಘುನಂದನ್ ಅಪೋಸಿಟ್ಸ್ ಅಂತ ಹೇಳ್ತಾರೆ, ನನಗೆ ಹಂಗದು ಅಪೋಸಿಟ್ಸೇ ಅಂತ ಯೋಚನೆ ಮಾಡುವ ಹಾಗೆ ಮಾಡಿ ಒಂದು ಅಂದರೆ ಇದರರ್ಥ ಯಾವುದನ್ನ ಇವರು ಒಂದು ವಾದವಾಗಿ ಮಂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಅಂದರೆ ಯಾವುದನ್ನ ನವ್ಯತೆ ಅಂತ ಕರಿತೀವಿ, ಯಾವುದು ಕಾಂಟ್ರಾಸ್ಟ್ ನಡೀತದೆ, ಒಂದು ಸಂಘರ್ಷದ ಮೂಲಕ ವಸ್ತುಕ ಧ್ಯಾನಕ ಸ್ಥಿತಿಯನ್ನ ಅದು ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತದೆ. ಅದೇ ಅವರು ಬಳಸೋ ಪದ. ಇದು ನವ್ಯದ ಭಾಷೆಯಾಗಿರೋದ್ರಿಂದ ಅದರ ಸ್ವರೂಪ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಇಂಥ ಕೆಲವು ಕೋಣಗಳಲ್ಲಿ ಬೇಂದ್ರೆಯವರು ನವ್ಯದ ಮೊದಲಿಗರು ನಾವು. ಆಮೇಲೆ ನಂತರದ ಅನೇಕ ಕವನಗಳಲ್ಲಿ ಇದಾದ್ಮೇಲೆ ರಘುನಂದನ್ ಪ್ರಕಾರ ಈ ರೀತಿಯ ಮೆಟಾಫಿಸಿಕಲ್ ಕಾಂಟ್ರಡಿಕ್ಷನ್ಸ್ ಅಂತ ಹೇಳ್ತೀವಿ ಅಂತದನ್ನೇ ಹಿಡಿಯಲಿಕ್ಕಾಗದೆ ಒಂದು ಧ್ಯಾನಸ್ಥ ಅರವಿಂದರ ಆಧ್ಯಾತ್ಮಿಕತೆಯ ಸರಳ ವಾತಾವರಣಕ್ಕೆ ಒತ್ತಿ ಹೋಗಿ ಬೇಂದ್ರೆಯವರು ಹಾಗೆ ತಮ್ಮ ಕಾವ್ಯದ ಘನವಾದ ಭಾಷೆಯನ್ನು ಕಳೆದುಕೊಂಡಾಗ ಈ ಪ್ರಶ್ನೆ ಮುಖ್ಯವಾದ ಪ್ರಶ್ನೆಗಳಿವು. ರಘುನಂದನ್ ಅವರ ನಾವು ಈ ಕೃತಿಯಲ್ಲಿರುವ ವಾಗ್ವಾದವನ್ನ ಆರ್ಗ್ಯುಮೆಂಟಿಗೆ ತಗೊಳ್ಬೇಕಾದ್ರೂ ಬಹಳ ದೊಡ್ಡ ಘನವಾದಂಥ ಆರ್ಗ್ಯುಮೆಂಟ್ನ ಇಡಬೇಕು ನಾವು, ಇಲ್ಲದ್ರೆ ಕಷ್ಟ ಆಗ್ಬಿಡುತ್ತೆ ಅವ್ರ ಜೊತೆಗೆ ಸಂವಾದ ಮಾಡೋದು. ಅರವಿಂದರನ್ನ ಉಯ್ಯಾಲೆಯ ನಂತರ 50 ನಂತರ ಬಂದ ಕವನಗಳೆಲ್ಲವೂ ಯಾಕೆ ಸರಳವಾಗುವ ಅನ್ನೋ ಪ್ರಶ್ನೆ, ಯಾಕೆ ಸರಳೀಕೃತಗೊಳ್ಳುವ ಅನ್ನೋ ಪ್ರಶ್ನೆಯನ್ನು ಮುಖ್ಯವಾದ ಪ್ರಶ್ನೆ. ನನಗೆ ಬೇಂದ್ರೆಯವರನ್ನ ಓದಿದ ಸಂದರ್ಭದಲ್ಲೆಲ್ಲ ನನಗೆ ಮುಖ್ಯವಾಗಿ ಅನಿಸಿದ್ದು ಬೇಂದ್ರೆಯವರಿಗೆ ಬಹುಮುಖ್ಯವಾದ ಕವನಗಳಲ್ಲಿ ಯಾವುದನ್ನ ರಘುನಂದನ್ ಬಹಳ ಇಂಪಾರ್ಟೆಂಟ್ ಆದಂತಹ ನವ್ಯದ ಮಾದರಿ ಅಂತ ಹೇಳ್ತಿದ್ದಾರೆ. ಆ ನವ್ಯದ ಮಾದರಿಯ ಸಂಘರ್ಷದ ಆಚೆಗೆ ಒಂದು ಆದರ್ಶ ಯಾವುದಿದೆ ಅದರ ತಹತಃ ಬೇಂದ್ರೆಯವರ ಕವನಗಳ ಮುಖ್ಯ ಭಾಷೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಈ ಅರವಿಂದರ ಬಗ್ಗೆ ರಘುನಂದನ್ ಹೇಳುವ ಮಾತು, ಅರವಿಂದರನ್ನ ಫಾಲೋ ಮಾಡಿದ್ರಿಂದ ಬೇಂದ್ರೆಯವರ ಕಾವ್ಯ ಭಾಷೆ ಸರಳವಾಯಿತು, ಸರಳೀಕರಣ ಬಂತು, ಅಧ್ಯಾತ್ಮದ ಚೌಕಟ್ಟಿನಲ್ಲೇ ಹೊರಳಾಡ್ತಾ ಮುಖ್ಯವಾದಂತಹ ಮಾದರಿ ಹಿಡಿಲಿಕ್ಕಾಗಿಲ್ಲ ಅಂತ ಹೇಳುವ ಮಾತೇನಿದೆ. ಅದನ್ನು ಹಾಗೆ ಒಪ್ಪಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ನೋಡ್ತೀವಿ. ಹಲವಾರು ಕವನಗಳನ್ನ ಓದಿ ನೋಡಿ ಅರವಿಂದರನ್ನ ಹೆಚ್ಚು ಫಾಲೋ ಮಾಡಿದ್ದಂತಹ
ಬೇಂದ್ರೆಯವರ ಸಮಕಾಲೀನ ಅರ್ಥ ಮಧುರಚಂದ್ರ ನನ್ನೊಳಗೆ. ಮಧುರಚಂದ್ರ ಬಗ್ಗೆ ಈ ಮಾತನ್ನು ಹೇಳಿದ್ರೆ ಆಗಲೂ ಒಪ್ಲಿಕ್ಕೆ ಕಷ್ಟ ಆಗ್ತೈತೆ. ಯಾಕಂತಂದ್ರೆ ಅವರ ಅನುಭವದ 3 ಕೃತಿಗಳೇನಿದ್ದಾವೆ, ಪೂರ್ವರಂಗ ಮತ್ತು ಕಾಳರಾತ್ರಿ ಬೆಳವು ಅಂತ ಮಧುಚಂದ್ರ ಬರೆದಿರುವ 3 ಕೃತಿಗಳು ಹೆಚ್ಚು ಕಡಿಮೆ ಅರವಿಂದರನ್ನ ಫಾಲೋ ಮಾಡಿದ, ಅರವಿಂದರ ತತ್ವ ದಾರ್ಶನಿಕತೆಯನ್ನು ಫಾಲೋ ಮಾಡಿ ಅನುಸರಿಸಿದ ಒಂದು ಆನುಭಾವಿಕ ಪಯಣವನ್ನು ಹೇಳುವ, ಸ್ವ ಅನುಭಾವಿಕ ಪಯಣವನ್ನು ಹೇಳುವ ಕೃತಿಗಳು ಮಧುಚಂದ್ರ. ಯಾವುದನ್ನು ಮೆಟಫರಿಕಲ್ ಆಗಿ ಬಳಸ್ತಾರೆ ಅರವಿಂದರು ತಮ್ಮ ಫ್ಯೂಚರ್ ಪೊಯಿಟ್ರಿಯ ಮಾದರಿಯಲ್ಲಿ. ಆ ಮಾದರಿ ಅಂದರೆ ಯಾವುದು ಕಾಳರಾತ್ರಿ ಇದ್ದಂಥ ಒಂದು ಆತ್ಮ ನಿಧಾನಕ್ಕೆ ಅದು ತನ್ನ ಸಂಸ್ಕಾರದಿಂದ ಪ್ರಯತ್ನದಿಂದ ಅದು ಔನ್ನತ್ಯಕ್ಕೆ ಏರ್ತದೆ ಅಂತ ಹೇಳುವ ಮುಖ್ಯವಾದಂಥ ಮೆಟಫಾರಿಕಲ್ ಮಾತೇನಿತ್ತು. ಅವರು ಆಗ 20ನೇ ಶತಮಾನದ ಐರೋಪ್ಯ ಸಂಸ್ಕೃತಿಗೆ ಒಂದು ಮಾದರಿಯನ್ನು ನಮ್ಮ ಪೂರ್ವ ಕೊಡಬೇಕಾಗಿದೆ ಅಂತ ಅನ್ನುವ ಕಾರಣಕ್ಕಾಗಿ ಎತ್ತಿದಂಥ ಒಂದು ತಾತ್ವಿಕ ದರ್ಶನ. ಸ್ವಲ್ಪ ಸಾಂಖ್ಯದ ಪ್ರಭಾವ ಕೂಡ ಇದ್ದಿರಬೇಕು ಅರವಿಂದರ ಮೇಲೆ. ಅದರ ಸಾಂಖ್ಯವನ್ನು ಪೂರ್ತಿ ಒಂದು ಹೊಸ ಕಾಲದ ಹೊಸ ರೀತಿಯ ಭಾಷೆಗೆ ಪರಿವರ್ತಿಸಿ ಮಾತನಾಡಿದ ಭಾಷೆ. ಅವ್ರು ಬರೆದ ಕಾದಂಬರಿ ಕೂಡ ಅದೇ ಥರದ್ದು. ಆ್ಯಕ್ಚುಲಿ ಸಾವಿತ್ರಿ ಕಾದಂಬರಿ ಅದೇ ಥರದ್ದು. ಇಷ್ಟೆಲ್ಲ ಒಂದು ಪೂರ್ವದ ರಂಗದಿಂದ ಹಿಡಿದು ಕಾಳರಾತ್ರಿಯನ್ನು ದಾಟಿ ಬೆಳಗಿನ ಕಡೆಗೆ ಬಂದು ಅಂತ ಹೇಳುವ ಮಧುಚಂದ್ರ ಕೂಡ ಅವರ ತಮ್ಮ ಕವನಗಳಲ್ಲಿ ಅನುಭಾವಿಕ ಪದ್ಯ ಬಿಡಿ, ಅವರ ಕವನಗಳು ನನ್ನಲ್ಲ ಅಂತ ಒಂದು ಸಣ್ಣ ಕವನ ಸಂಕಲ್ಪ. ಅದರಲ್ಲಿ ತನ್ನ ಈ ಅನುಭಾವಿಕ ಹೆಸರೇ ಹಾಗೆ ಯಾವುದನ್ನ ಘನವಾಗಿ ನಾನು ಕಂಡೆ ಅಂತ ಹೇಳ್ಕೊತಾ ಇದ್ದೀನಿ, ಹಾಗೆ ಕಂಡನೆ ಅನ್ನುವ ಸಂದೇಹವನ್ನು ಎತ್ತುವ ಬಹುಪಾಲು ಕವನಗಳು ನಿಮಗೆ ನನ್ನ ಒಂದು ಕವನದ 4 ಸಾಲುಗಳು ಸುಮ್ಮನೆ ಹೋಗ್ತೀನಿ. ನೀ ಕೂತಲ್ಲಿ ಜ್ಯೋತಿಯ ಢಾಳ, ನಾ ಕೂತಲ್ಲಿ ಕತ್ತಲೆಯ ಕಾಳ, ಅಲ್ಲೇ ಕುಳಿತಿ ಬಾರೇ ಗೆಳತಿ. ಒಂದು ಕವನದ ಸಾಲು ಕಂಪ್ಲೀಟ್, ಅದು ಎಟರ್ನಲ್ ಆದಂಥ ವೇಟ್. ಅಲ್ಲೇ ಕುಳಿತಿ ಬಾರ ಗೆಳತಿ, ನೀ ಕೂತಲ್ಲಿ ಜ್ಯೋತಿಯ ಢಾಳ, ಜ್ಯೋತಿ ಬಹಳ ಜೋರಾಗಿದೆ, ನಾನು ಕೂತಲ್ಲಿ ಕಾಳ ರಾತ್ರಿ ಇದೆ, ಅಲ್ಲೇ ಕೂತಿದ್ದೆ ನೀನು ಬಾ ಅಂತ ಕರೀತಾ ಇದ್ದ ಬರ್ತಾಳೆ ಅಂತ ಗೊತ್ತು. ಇನ್ನೊಂದು ಕವನ ಇದೆ, ಆ ಕವನದ 2 ಸಾಲು. ಇಂದ್ರವನದ ಹಣ್ಣು, ವಾಸ್ತವವಾಗಿ ಇಂದ್ರವನದ ಹಣ್ಣು ಬೇಕು, ಯಾವುದನ್ನ ಅನುಭಾವಿಕ ಹಣ್ಣು ಕರಿತೀವಿ ಬೇಕು ನಿಮಗೆ. ಆದರೆ ಕವನ ಏನು ಹೇಳುತ್ತೆ ಅಂತಂದ್ರೆ, ಬೇಡಿದಲ್ಲಿ ಬೀಳಲಿಲ್ಲ, ಬೇಡದಲ್ಲಿ ಬಿದ್ದಿದ್ದ. ಮಧುಚಂದ್ರ ಬರೆದರು ಸಾಲಿಲ್ಲ, ಬೇಡದಲ್ಲಿ ಬೀಳಲಿಲ್ಲ, ಬೇಡದಲ್ಲಿ ಬಿದ್ದಿದ್ದ. ಅಂದ್ರೆ ಕಾವ್ಯ ಎಷ್ಟು ಚೆನ್ನಾಗಿ ಈ ಒಂದು ಅನುಭವವನ್ನ, ಯಾವುದನ್ನ ಅನುಭವದ ಒಂದು ಅನುಭವಕ್ಕೆ ಒಳಗಾದ ಅಂತ ಹೇಳ್ಕೊತಾ ಇದ್ದಾನೆ ಪ್ರಜ್ಞಾಪೂರ್ವಕವಾಗಿ ಕವಿಯಲ್ಲ ಅನುಭಾವಿ. ಆ ಅನುಭಾವಿಯನ್ನು ಈ ಕವನ ಎದುರು ಹಾಕೊಳ್ತದೆ. ನೀನು ಮಾಡ್ತಿರೋದಲ್ಲ ಸುಳ್ಳು ಅಂತ ಹೇಳುವ ಕವನಗಳು. ನೀನು ಯಾವುದನ್ನ ಅನ್ಕೊಂಡಿದೀಯಾ ಅದು ಭ್ರಮೆ ಇರಬಹುದು ಅಂತ ಹೇಳುವ ಹಾಗೆ ಕಾವ್ಯದ ಭಾಷೆ ರೂಪುಗೊಳಿಸ್ತದೆ. ಮಧುಚಂದ್ರನ ಹಾಗೆ ನೋಡೋಕೆ ಸಾಧ್ಯ ಇದೆ ನಾವು ಸಂಕೀರ್ಣತೆಯ ಭಾಗವಾಗಿ. ಆದರೆ ಇಂಥ ಮಧುಚಂದ್ರ ಬಗ್ಗೆ ಬರೆದ ಬೇಂದ್ರೆ ಒಂದು ಕಡೆಗೆ ಮಧುಚಂದ್ರ ಬಗ್ಗೆ ಬರೀತಾ ಒಂದು ಕಡೆ ಹೇಳ್ತಾರೆ, ಬಹಳ ಪಾಪ್ಯುಲರ್ ಅಂತ ಕವನ, ನನ್ನ ನಿನ್ನ ಬಳಿ ವಿಶಾಲ ವೃಕ್ಷಗಳಿದೆ, ಮುಗಿಲ ತಂಪಿ ಉಳಿದಿದೆ, ಗಾಳಿಯಂತೆ ಸುಳಿದಿದೆ, ನನ್ನ ನಿನ್ನ ನೋಟ ಮಾತ್ರ 2 ದಿಕ್ಕಿಗಳಿದೆ, ಬೇರೆ ಹಾಕಿತ್ತು. ಯಾಕೆ ಹಾಗೆ ಹೇಳುವುದು? ನಾವು ಬೇಂದ್ರೆಯನ್ನು ಓದುವ ಮಾದರಿ ಲೀನಿಯರ್ ಮಾದರಿ ಆಗಬೇಕಾ? ಈ ಪ್ರಶ್ನೆ ಕೂಡ ಉಂಟು. ಹಾಗೆ ಲೀನಿಯರ್ ಮಾದರಿ ಆಗುವಾಗಲೂ ಕೂಡ ಬೇಂದ್ರೆಯವರ ಯಾವುದನ್ನ ಕೊನೆಯ ಕವನಗಳು ಅಂತ ಹೇಳ್ತೀವಿ, ಆ ಕವನಗಳನ್ನ ಹಾಗೆ ಸರಳ ಆಧ್ಯಾತ್ಮಿಕತೆ ಅಂತ ಹೇಳಲು ಸಾಧ್ಯವಿದೆ.
ಈ ಪ್ರಶ್ನೆ ಬಹಳ ಒಂದು ಪ್ರಶ್ನೆ. ನಾನು ನನ್ನ ಕಾಲದಲ್ಲಿ ಬೇಂದ್ರೆ ನೋಡುವಾಗ ಬೇಂದ್ರೆನ ಆಗ ನೋಡಿ ಹಿಂಗೆ ಬರೆದ್ರು ಕೊನೆ ಹಿಂಗೆ ಬರೆದ್ರು ಅಂತ ಹೇಳ್ತಾ ಬೇಂದ್ರೆಯವರನ್ನು ನಾನು ನಗಣ್ಯ ಮಾಡುವ ಒಂದು ಮಾದರಿಯ ಓದನ್ನು ನಾನು ಮಾಡಲಿಕ್ಕೆ ಹೋಗ್ತೇನೆ. ಆ ಮಾದರಿಯ ಓದು ನನಗೆ ಯಾವ ಕವಿ ಬಗ್ಗೆನೂ ಹಾಗೆ ಇಲ್ಲ, ಓದಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಬೇಂದ್ರೆಯವರ ಅತ್ಯುತ್ಕೃಷ್ಟವಾದಂತಹ ಏನು ಕಾವ್ಯ ಭಾಷೆ, ಆ ಕಾವ್ಯ ಭಾಷೆಯ ನಿರ್ಮಾಣಕ್ಕೆ ಉಂಟಾಗಬಹುದಾದಂತಹ ತಾತ್ವಿಕ ಆಯಾಮಗಳು, ಆ ತಾತ್ವಿಕ ಆಯಾಮಗಳನ್ನು ಹಿಡಿಯುವಂತಹ ಒಂದು ದೊಡ್ಡ ಪ್ರಯೋಗಶೀಲತೆ, ಅದು ಛಂದಸ್ಸಾಗಿರ್ಬೋದು, ಲಯ ಆಗಿರ್ಬೋದು, ಕನ್ನಡ ಭಾಷೆಯ ಹಲವಾರು ರೀತಿಯ ಧ್ವನಿಯನ್ನಾಗಿ ಕೂಡಿಸ್ಲಿಕ್ಕೆ ಪ್ರಯತ್ನ ಪಡುವ ಒಂದು ವಿನ್ಯಾಸ ಆಗಿರ್ಬೋದು, ಇವುಗಳನ್ನ ಒಬ್ಬ ಕವಿ ಹೇಗೆ ಮಾಡ್ತಾನೆ, ಅದರ ಸಾಫಲ್ಯ ಯಾವುದು ಮತ್ತು ವಿಫಲತೆ ಯಾವುದು, ಇದು ನನಗೆ ಬಹಳ ಮುಖ್ಯ ಅಂತ ಅನಿಸ್ತಾ ಇದೆ. ಬೇಂದ್ರೆಯವರ ಕಾವ್ಯದ ಭಾಷೆಯ ನವ್ಯತೆ ಯಾವುದು? ಯಾಕಂದ್ರೆ ಬೇಂದ್ರೆಯವರು ನವ್ಯ ಅಂತ ಕರೀರಿ, ನಾನು ನವ್ಯ ಅಂತ ಕರೆಯೋನೆ ಬೇಂದ್ರೆಯವರು ಖಂಡಿತವಾಗೂ ಅಲ್ಟ್ರಾ ನವ್ಯ ನನ್ನ ಪ್ರಕಾರ. ಇನ್ನೂ ಒಂದು ಪದ ಸೇರಿಸುವ ವಿಷಯ ಅಲ್ಟ್ರಾ ನವ್ಯ. ಯಾವ ರೀತಿ ಅಂದ್ರೆ ಜೀವನವನ್ನು ಹೊಸ ರೀತಿಯಲ್ಲಿ ನೋಡಿದಂತಹ ಒಂದು ಬಗೆ ಏನಾದ್ರು ಇದ್ರೆ ಆಧುನಿಕ ಕಾಲದಲ್ಲಿ ಅಂಥ ಒಂದು ಹೊಸ ರೀತಿಯಲ್ಲಿ ಜೀವನವನ್ನು ನೋಡುವಂತ ಭಾಷೆಯನ್ನ ಕಟ್ಟಿದಂತ ಇಬ್ಬರು ಕವಿಗಳಿದ್ದಾರೆ. ಇಬ್ಬರು ಕವಿಗಳಲ್ಲಿ ಬೇಂದ್ರೆ ಒಬ್ಬರು, ಇನ್ನೊಬ್ಬರು ಕುವೆಂಪು. ಆ ಕಾವ್ಯವನ್ನು ಧ್ವನಿಸುವಾಗ ಕುವೆಂಪು ಅಂತವರಿಗೆ ಸಾಮಾಜಿಕವಾದಂತಹ ಆಯಾಮದ ಭಾಷೆ ಬಹಳ ಮುಖ್ಯವಾದ್ರೆ, ಬೇಂದ್ರೆ ಅಂತವರಿಗೆ ಸಾಂಸ್ಕೃತಿಕವಾದಂತಹ ಒಂದು ಆಯಾಮದ ಭಾಷೆ ಬಹಳ ದೊಡ್ಡದು ಅಂತ ಅನಿಸ್ತಾರೆ. ಇವೆರಡಕ್ಕೂ ಬಹಳ ದೊಡ್ಡ ಅಂತರ ಇದೆ ಭಾವಿಸ್ತೇನೆ. ಸಾಂಸ್ಕೃತಿಕವಾಗಿ ಬೆಳೆಯುವ ಒಂದು ವಿನ್ಯಾಸಕ್ಕೂ ಸಾಮಾಜಿಕವಾಗಿ ಬೆಳೆಯುವ ವಿನ್ಯಾಸಕ್ಕೂ ದೊಡ್ಡ ಅಂತರ ಇದೆ. ಎರಡರಲ್ಲಿ ಯಾವ್ದು ಮುಖ್ಯ ದೊಡ್ಡ ಚರ್ಚೆ ನಡೆದಿದೆ. ಆ ಚರ್ಚೆಗೆ ನಾನು ಹೋಗೋದಿಲ್ಲ. ನನ್ನ ಪ್ರಕಾರ ಬೇಂದ್ರೆಯವರು ತಮ್ಮ ಕಾವ್ಯದ ತಮ್ಮ ಜೀವನವನ್ನು ನೋಡುವಂಥ ರೀತಿಯ ವಿನ್ಯಾಸವನ್ನು ಹಿಡಿದಿರುವುದು ಒಂದು ಮಾತೃದ್ರವ್ಯ. ಅವರ ಅನೇಕ ಕವನಗಳಿದ್ದಾವೆ. ಅದು ನಾನು ಅನ್ನುವ ಕವನದಿಂದ ಹಿಡಿದು ಆಮೇಲೆ ಅಂಬಿಕಾ ತನೆಯದತ್ತ ಅನ್ನೋ ಕವನ, ಮುಖ್ಯವಾದ ಕವನಗಳನ್ನ ನೀವು ನೋಡಿದ್ರೆ ನನ್ನ ಸೃಷ್ಟಿಯ ಮುಖ್ಯ ಸಾಧ್ಯತೆಗಳು ಹೇಗೆ ಬಂದವು ಅಂತ ಹೇಳುವಂಥ ಮುಖ್ಯ ಕವನಗಳು. ಒಂದು ಸ್ತ್ರೀ ತತ್ವ ಅನ್ನೋದು ನನ್ನಂಥ ಒಬ್ಬ ರೈಟರಿಗೆ ಬಹಳ ಮುಖ್ಯ ಆಗದಿದ್ದರೆ ಕವನ ಅನ್ನೋದು ತನ್ನ ಸೃಷ್ಟಿಯನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಅದು 3000 ವರ್ಷದಿಂದ ಬಂದಂತಹ ಅಧಪತನಕ್ಕೆ ಗುರಿಯಾದಂತಹ ಹೆಣ್ಣು ತತ್ವ ಏನಿದೆ ಅದು ಸಾಂಸ್ಕೃತಿಕವಾಗಿಯೂ ಹೌದು, ಮತ್ತು ಇಷ್ಟು ದಿವಸ ನಮ್ಮ ಕಾವ್ಯ ಭಾಷೆ ನಿರಂತರವಾಗಿ ನಮ್ಮ ಪರಂಪರೆಯಲ್ಲಿ ನೋಡ್ಕೊಂಡು ಬಂದಂತಹ ದೃಷ್ಟಿಕೋನವೂ ಆಗಿತ್ತು. ಎರಡೂ ಹೌದು. ಅದನ್ನು ಪಲ್ಲಟಿಸುವಂಥ ಒಂದು ಕೆಲಸವನ್ನು ಬೇಂದ್ರೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಶುದ್ಧಾಂತವಾಗಿ ನಾವು ಮಾಡರ್ನ್ ಸ್ಟಾರ್ ಅವರಿಗೆ ಜೀವನದಲ್ಲಿಯೂ ಹಾಗೂ ಸೃಷ್ಟಿಶೀಲತೆಯಲ್ಲಿಯೂ ಪ್ರಕೃತಿ ಮತ್ತು ಪುರುಷ ಒಂದು ಚರ್ಚೆಯಲ್ಲಿ ಎತ್ಕೋತಾರೆ. ಪ್ರಕೃತಿ ಮತ್ತು ಪುರುಷ ಈ ಸಂಯೋಗವನ್ನು ಹಿಡಿಯಲಿಕ್ಕೆ ಬೇಂದ್ರೆಯವರು ಅನೇಕ ಕವನಗಳಲ್ಲಿ ಮಾಡುವಂತಹ ಒಂದು ಪ್ರಯೋಗ ಭಾಷಿಕವಾದಂತಹ ಆಯಾಮಗಳನ್ನ ಕೂಡ ಚರ್ಚೆ ಮಾಡ್ತಾರೆ. ಹೀಗೆ ಪ್ರಕೃತಿ ಮತ್ತು ಪುರುಷ ತತ್ವ ಇವೆರಡರ ಸಂಯೋಗವನ್ನು ಬಹಳ ಮುಖ್ಯ ಎಂದು ತಿಳಿದ ಈ ಕವಿ ಶುದ್ಧಾಂಗವಾಗಿ ಸಾಂಖ್ಯ ತತ್ವವನ್ನು ಎದುರು ಹಾಕಿಕೊಂಡು, ಆಮೇಲೆ ನನ್ನ ಪ್ರಕಾರ ಯಾವುದನ್ನು ನಾವು ಕ್ಲಾಸಿಕಲ್ ಅಂತ ಹೇಳಿ ಹೇಳ್ತೀವಿ, ಕ್ಲಾಸಿಕಲ್ ಆದಂತಹ ಎಲ್ಲ ಮಾಡೆಲ್ಗಳನ್ನ, ಪರಂಪರಾಗತವಾದ ಎಲ್ಲ ಮಾಡೆಲ್ಗಳು ಯಾವುದು ಮೂಲಭೂತವಾಗಿ ಪೆಟ್ರಿಯಾರ್ಕಿಯೋ ಪಿತೃಪ್ರಧಾನವೋ ಅಂತ ಎಲ್ಲ ಮೂಲಭೂತವಾದಂತಹ ಪೆಟ್ರಿಯಾರ್ಕಿಯ ಭಾಷೆಯನ್ನು ನಿರಾಕರಿಸ್ತಾರೆ. ಹೀಗಾಗಿ ಬೇಂದ್ರೆಯವರ ಸೃಷ್ಟಿಶೀಲತೆಗೆ ಅಗಾಧವಾದ ಪರಂಪರೆಯಿಂದ ದತ್ತವಾದಂತಹ ಅಗಾಧವಾದಂತಹ ಭಾಷೆ ಯಾವುದಾದ್ರು ಇದ್ರೆ ಅದು ಭಕ್ತಿ ಮೂಲ ಭಾಷೆ ಅನ್ನೋದನ್ನು ಗಮನಿಸಬೇಕು. ಅವರಿಗೆ ರತ್ನಾಕರ ವರ್ಣಿ ಬಹಳ ಮುಖ್ಯವಾದ ಕವಿ ಯಾಕೆ ಆಗ್ತಾನೆ, ಲಕ್ಷ್ಮೀಶ ಯಾಕೆ ಆಗ್ತಾನೆ, ದಾಸರು ಯಾಕೆ ಬಹಳ ಮುಖ್ಯವಾದ ಒಂದು ಮಾದರಿಯನ್ನು ಕೊಡ್ತಾನೆ, ವಚನಕಾರರು ಯಾಕೆ ಬಹಳ ಮುಖ್ಯವಾದ ಮಾದರಿಯನ್ನು ಕೊಡ್ತಾನೆ ಅಂತಂದ್ರೆ ಈ ಬೇಂದ್ರೆಯವರ ಪ್ರಕಾರ
ಈ ಎಲ್ಲ ಕವಿಗಳು ಒಂದ್ ಕಡೆಗೆ ರತ್ನಾಕರ ವರ್ಣೆ ಬಗ್ಗೆ ಬರೀತಾರೆ ಅವರು. ಒಂದು ಬಹಳ ಮುಖ್ಯವಾದಂಥ 2 ಸಾಲುಗಳು ರತ್ನಾಕರ ವರ್ಣೆ ಬಗ್ಗೆ ಬರೆಯೋರು. ಒಂದು ಒಳ್ಳೆ ಎಸ್ಸೆ ಕೂಡ ಬರೆದಿದ್ದಾರೆ, ಪ್ರಬಂಧ ಕೂಡ ಬರೆದಿದ್ದಾರೆ. ನೆಲ ಮುಗಿಲಗಳನ್ನೊಂದೇ ಅಂಗೈಯಲ್ಲಿ ಹಿಡಿದಂತೆ ಭೋಗ ಯೋಗವ ವಂದಿಸಿದ ದಿವ್ಯ ಭವ್ಯ ಕವಿ. ಭೋಗ ಯೋಗವ ವಂದಿಸಿದ ದಿವ್ಯ ಭವ್ಯ ಕವಿ ಬೆಂಗಳೂರು. ಅರವಿಂದರ ಬಗ್ಗೆ ಒಂದು ಕವನ ಬರೆದಿದ್ದಾರೆ ಬೆಂಗಳೂರು. ಅರವಿಂದರ ಬಗ್ಗೆ ಬರೆದ ಕವನದಲ್ಲಿ ಅರವಿಂದರಿಗಿಂತ ನಾನು ಹೇಗೆ ಭಿನ್ನ ಅಂತ ಹೇಳುವ ಮುಖ್ಯವಾದ ಭಾಷೆ ಪ್ರಧಾನ. ಆ ಕವನವನ್ನು 4 ಸಾವಿರ ಶ್ರೀ ಅರವಿಂದರಿಗೆ ಕವನ. ನಿನ್ನ ಹುಬ್ಬಿನ ಇಬ್ಬದಿ ಗರಿ ಚಾಚಿದ ಗುರುಳು. ಒಳ್ಳೆ ಇಮೇಜ್. ನಿನ್ನ ಹುಬ್ಬಿನ ಇಬ್ಬದಿ 2 ಭಾಗ. ಗರಿ ಚಾಚಿದ ಗರುಡ ಬಾನ್ಗಣ್ಣಾಗಿ ಆಕಾಶದ ಕಡೆಗೆ ನಿನ್ನ ಕಣ್ಣು. ನಾನು ತನ್ನ ಬಹಳ ಅನುಕಂಪದ ಸ್ಥಿತಿಯಲ್ಲಿ ಬರೆದ ಭಾಷೆ ಅಲ್ಲ ಇದು. ನಾನು ಗುರಿ ಇಲ್ಲದ ಕುರುಡ ಅನ್ನೋದು ನನ್ನ ದಾರಿ ಬೇರೆ ಅಂತ ಹೇಳುವ ಮುಖ್ಯವಾದ ಭಾಷೆ. ಏನು ಸ್ಪಷ್ಟವಾಗಿದೆ ಭಾಷೆ. ಬಾನ್ಗಣ್ಣಾಗಿ ನಿನ್ನ ಕಣ್ಣು ಬಾನಿನ ಕಡೆಗೆ, ಊರ್ಧ್ವಮುಖ ಸ್ಥಿತಿಯ ಕಡೆಗೆ ನಿನ್ನ ಕಣ್ಣಿದೆ, ಆದರೆ ನನ್ನ ಭಾಷೆ ಬೇರೆ ಅಂತ ಹೇಳುವ ಈ ವಾಕ್ಯ ನನ್ನ ಪ್ರಕಾರ ಬಹಳ ದೊಡ್ಡ ಮಾತು. ಇದನ್ನು ಮುಂದುವರಿಸಿ ಅನೇಕ ಕಡೆಗಳು ಹೇಳ್ತಾರೆ. ಅವರು ವಿಯಾಲಿಯ ನಂತರ ಬರೆದ ಕವನ, ವಿಯಾಲಿಯ ನಂತರ ಬರೆದ ಕವನ ಒಂದು ಗಂಗಾವತರಣ ಒಂದು ಕವನ ಬರುತ್ತೆ. 1951 ಗಂಗಾವತರಣ. ಯಾವನ್ನ ಬೇಂದ್ರೆಯವರು ಭಾಷೆ ಸ್ವಲ್ಪ ಅದು ಆಧ್ಯಾತ್ಮಿಕ ತಿರುಕು ಅಂತ ಹೇಳುವ ನಂತರ ಕಾಲ ಇದೆ. ಒಟ್ಟಲ್ಲಿ ವರ್ಷ ಗೊತ್ತಿಲ್ಲ ನನಗೆ, 51 52 ಡಸಂಟ್ ಮ್ಯಾಟರ್. ಬಟ್ ವಿಯಾಲಿಯ ನಂತರ ಬೇಂದ್ರೆಯವರ ಮುಖ್ಯವಾದ ಒಂದು ಕವನವನ್ನು ನಿಮ್ಮಿದೆ. ಅದು ಕಣ್ಣ ಕಾಣಿಕೆ. ಅಂದ್ರೆ ಎಷ್ಟು ಕಾಂಪ್ಲೆಕ್ಸ್ ಆಗಿರ್ತದೆ ಅಂತ ಹೇಳೋದಕ್ಕೆ ಇಷ್ಟು ಸರಳವಾಗಿ ಒಬ್ಬ ದೊಡ್ಡ ಕೈಯನ್ನ ನೋಡ್ಲಿಕ್ಕೆ ಸಾಧ್ಯವಿದೆ ಅನ್ನೋ ಪ್ರಶ್ನೆ ಕೂಡ ನಮ್ಮ ಎದುರಿಗಿದೆ. ಕಲ್ಪದಾದಿಯಲ್ಲಿ ನನ್ನ ನಿನ್ನ ವಿರಹವಾಗಿ. ಕಲ್ಪ ಅಂದರೆ ಯಾವುದು ಮೇಲು ಸ್ಥಳದ ಕಲ್ಪದಾದಿಯಲ್ಲಿ ನನ್ನ ನಿನ್ನ ವಿರಹವಾಗಿ ಎಲ್ಲೋ ಏನೋ ನಿನ್ನ ಹುಡುಕಿ ಕಾಂಬ ಕಣ್ಣೇ ಹೋಗಿ ಮರೆವಗೊಂಡು ಬಿದ್ದೆ ನಾನು ನೆಲದ ಮಣ್ಣು ತಾಗಿ. ಅಲ್ಲಿ ಹುಡುಕಕ್ಕೆ ಹೋಗಿ ನನ್ನ ಕಣ್ಣೇ ಹೋಯ್ತು, ಕಾಂಬ ಕಣ್ಣೇ ಹೋಗಿ ಮರೆವಗೊಂಡು ಬಿದ್ದೆ ನಾನು ನೆಲದ ಮಣ್ಣು ತಾಗಿ. ಹಿಂದಿನ ಪದ್ಯ ಏನ್ ಹೇಳ್ತು ಶ್ರೀ ಅರವಿಂದರಿಗೆ, ಅದರ ಎಕ್ಸ್ಟೆನ್ಷನ್ ಇದು. ಹಣೆಯ ಕಣ್ಣು ಹುರಿದ ಮೇಲೆ ಅನಂಗನಾದ ಭಾವ. ಹಣೆಯ ಕಣ್ಣು ಹುರಿದ ಮೇಲೆ ಅನಂಗನಾದ ಭಾವ. ಅನಂಗ ಮನ್ಮಥ, ಅಲ್ಲಿ ಕಾಮ ಹೋಗಿ ಮನ್ಮಥ ಪ್ರೀತಿಯ ಒಂದು ದೊಡ್ಡ ತತ್ವ ಬಂತು. ಅನಂಗನಾದ ಭಾವ ತಾನೇ ರಸವೇ ಆಯ್ತು ಸೋಂಕೆ ಮೂಲ ರತಿಯ ದೇವ. ಮಣ್ಣಿಗೆ ಬಿದ್ದ ಕಣ್ಣು ಮೂಲ ರತಿಯ ದೇವವನ್ನು ಗ್ರಹಿಸಿತು. ಮೂಲ ರತಿ ಯಾವುದು? ಈ ಪ್ರಶ್ನೆ ಬೇಂದ್ರೆಯವರ ಕಾವ್ಯದ ಎಲ್ಲ ಕವನಗಳ ಮುಖ್ಯ ಭಾಷೆ. ಮೂಲ ರತಿ ಯಾವುದು? ಮೂಲ ಪ್ರೇಮ ಯಾವುದು? ಸಖ ಮತ್ತು ಸಖಿಯ ಒಂದು ದೊಡ್ಡ ತತ್ವವನ್ನ ಯಾವ ಸಮರಸದ ಕಲ್ಪನೆ ತರ್ತಾರೆ, ಅದು ಮೂಲ ರತಿಯ ದೇವ. ಇಡೀ ಬೇಂದ್ರೆಯವರ ಕಾವ್ಯದ ಭಾಷೆ ಎಲ್ಲ ಹೆಚ್ಚು ಕಡಿಮೆ ಅವರ ಮೂಲ ಭಾಷೆ ವಾಸ್ತವವಾಗಿ ಜೀವನದಲ್ಲಿ ಮತ್ತು ಕಾವ್ಯ ತತ್ವದಲ್ಲಿ ಈ ರೀತಿಯ 2 ತತ್ವಗಳ ಸಮತೋಲನವನ್ನ ಹುಡುಕಿಸ್ತಾರೆ. ಉಯ್ಯಾಲೆ ಅದರ ಒಂದು ಪ್ರತಿಮೆ ನನ್ನ ಪ್ರಕಾರ. ಉಯ್ಯಾಲೆಯನ್ನ ಬಹಳ ಡಿಫರೆಂಟ್ ಆದಂತ ಒಂದು ಸಂಕಲನ ಕೊಡೋಕೆ ಸಾಧ್ಯ ಇಲ್ಲ.
ಉಯ್ಯಾಲೆ ಅದರ ಒಂದು ದೊಡ್ಡ ಪ್ರತಿಮೆ. ಜೀಕುವುದು ಆ ಕಡೆಗಿದೆ, ಈ ಕಡೆಗೆ ಜೀಗ್ತದೆ, ಆ ಕಡೆಗೆ ಜೀಗ್ತದೆ. ಅದರ ಎರಡೂ ಕಡೆ ಜೀಕುವ ಮತ್ತು ಇವಳು ಈ ಡೊಂಬರಾಟದವಳು ಆಡ್ತಾಳಲ್ಲ, ಒಂದು ಹಗ್ಗದ ಮೇಲೆ ಆಡ್ತಾಳೆ, ಬ್ಯಾಲೆನ್ಸ್ ಮಾಡಬೇಕು ಅವಳು. ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾಳು, ಮೈಯನ್ನ ಮಡಿಸ್ತಾಳೆ. ಮೈಯನ್ನ ಮಡಿಸುವುದು, ಡೊಂಕುಮ ಬಾಗಿಸುವುದು ಇದೆಯಲ್ಲ, ಅದು ದೊಡ್ಡ ತತ್ವ ಅಂತ ಹೇಳ್ತಾರೆ. ಆ ಪದ್ಯದಲ್ಲಿ ಬರ್ತದೆ. ಇನ್ನೊಂದು ಹೇಳ್ತಾ ಹೋದ್ರೆ ಗೊತ್ತಿಲ್ಲ, ಯಾಕೆಂತಂದ್ರೆ ಇದು ಈ ಚರ್ಚೆ ಎಲ್ಲಿ ತಗೊಂಡು ಹೋಗ್ಬೋದು ಅಂತಂದ್ರೆ ಕೊನೆಗೆ ಇಲ್ಲ ರಘುನಂದನ್, ಸ್ವಲ್ಪ ನೀವು ಅವರನ್ನ ಕೇವಲ ನವ್ಯದತ್ತ ಕನ್ನಡದ ನವ್ಯದ ಮೂಲ ಅನ್ನೋದಕ್ಕಿಂತ ನಮ್ಮ ಇಡೀ ಆಧುನಿಕ ಕನ್ನಡದ ನವ್ಯದ ಮಾದರಿಯನ್ನ ಭಾಷೆಯನ್ನು ರೂಪಿಸುವ ದೊಡ್ಡದಾಗಿ ಕಾಣಿಸ್ತಾ ಇರ್ತದೆ. ಗೊತ್ತಿಲ್ಲ ನನಗೆ ಯಾಕೆ ಈ ಮಾತನ್ನು ಹೇಳ್ತೀನಿ. ಕೊನೆಗೆ 1 ನಿಮಿಷದಲ್ಲಿ ಮುಗಿಸ್ತೀನಿ. ಇನ್ನೊಂದು ಪಾಯಿಂಟ್ ಅನ್ನು ಮುಗಿಸ್ತೇನೆ. ಯಾಕೆ ನಾವು ಇವರನ್ನ ಹಂಗೆ ಈ ಕನ್ನಡ ನವ್ಯ ಇಂಪೋರ್ಟ್ಸ್ ಹಂಗೆ ಕರೆಯಕ್ಕೆ ಆಗಲ್ಲ. ಅದರ ಕಡೆಗೆ ಇವರು ನವ್ಯದತ್ತ ಒಂದು ಜೋಕಾಲಿಯನ್ನು ಹೊಂದಿದ್ದಾರೆ ಅಂತ ಹೇಳಕ್ ಆಗಲ್ಲ. ಅಷ್ಟು ಲಿಮಿಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನವ್ಯಕ್ಕೆ ತನ್ನದೇ ಆದ ದೊಡ್ಡ ಲಿಮಿಟೇಷನ್ಸ್ ಇದೆ. ಕಾವ್ಯದ ಭಾಷೆ ತನ್ನದೇ ಆದ ಲಿಮಿಟೇಷನ್ಸ್ ಇದೆ, ತನ್ನದೇ ಆದಂತಹ ಒಂದು ಲಕ್ಷಣ ಇದೆ. ಆ ಲಕ್ಷಣಕ್ಕೆ ಹೋಲಿಸಿ ನಾವು ನೋಡೋಕ್ಕಾಗಲ್ಲ. ದಟ್ ವಾಸ್ ಮೈ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್. ಒಂದು ಹೇಳ್ತೀನಿ ನಾನು, ಇವರು ಯಾವ ಮೆಟಾಫಿಸಿಕಲ್ ಅದೇ ಪದಾನ ಬಳಸೋಣ, ಹೋಗಿ ನಾವು ಅದನ್ನ ಚರ್ಚೆ ಮಾಡೋಣ. ಮೆಟಾಫಿಸಿಕಲ್ ಅದೇ ಕವನ ಯಾವುದನ್ನ ಅಂತಿವರು ಗುರುತಿಸ್ತೀವೋ, ಫಾರ್ ಎಕ್ಸಾಂಪಲ್ 7 ಕನ್ನಿಕೆಯರು, ಕಲ್ಪವೃಕ್ಷವೃಂದಾವನಗಳಲ್ಲಿ, ಜೋಡಿ ಮುಂತಾದಂಥ ಕವನಗಳು ನೀವು ಸೂಕ್ಷ್ಮ ಓದಲು ಗೊತ್ತಾಗುತ್ತೆ ನಿಮಗೆ. ಒಂದು ಈ ಜೀವನದಲ್ಲಿ ಮತ್ತು ಬದುಕಲ್ಲಿ ಯಾಕೆ ಈ ರೀತಿಯ ಬ್ಯಾಲೆನ್ಸ್ ಒಂದು ಆಗ್ತಾ ಇಲ್ಲ, ಹೆಣ್ಣು ಮತ್ತು ಗಂಡು ತತ್ವಗಳ ನಡುವೆ. 7 ಕನ್ನಿಕೆಯರಂತೂ ಬಹಳ ಪ್ರಧಾನವಾಗಿದೆ. ಗಾಡಿ ಎಳೆದಿದ್ದನೋ ಗಾಡಿ ಎಳೆದು ಅವರು ಚಾಲೆಂಜ್ ಮಾಡ್ತಾರೆ, ಗಾಡಿ ಎಳೆದಿರ್ತಾರೆ. ಕಲ್ಪವೃಕ್ಷ ವೃಂದಾವನಗಳಲ್ಲಿ ಇಬ್ಬರಿಗೂ 4 ಕೈಗಳಿದ್ದು ನಾವು ಎಲ್ಲವೂ ಕನಸುಗಳು. ಕನಸದಲ್ಲಿ ಬರುವಂಥವು ಇವೆಲ್ಲವೂ ಕೂಡ ಅದನ್ನು ಗಮನಿಸ್ಬೇಕು ನೀವು. ಎಲ್ಲ ಕವನಗಳು ಯಾವುದನ್ನ ನೀವು ಅನುಭಾವಿಕ ಅಂತ ಹೇಳ್ತೀವಿ, ಎಲ್ಲ ಕವನಗಳು ಕನಸಿನ ಕವನಗಳು ಬೇರೆ ಬರ್ತವೆ. ಆಮೇಲೆ ಅವೆಲ್ಲವೂ ಕೂಡ ಒಂದು ಚಾಲೆಂಜ್. ಈ ರೀತಿಯದ್ದು ಬ್ಯಾಲೆನ್ಸ್ ಮಾಡ್ತೀನಿ ನಾನು ಅಂತ ಹೇಳುವ ಒಂದು ಚಾಲೆಂಜ್, ಕ್ರೈಸಿಸ್ ಅಲ್ಲ, ಒಂದು ಚಾಲೆಂಜ್. ಇದನ್ನು ಒಂದು ಅಡಿಗರ ಒಂದು ಕವನ ಜೊತೆ ನಾನು ಹೋಲಿಸಿ ನೋಡ್ತೀನಿ. ಅಲ್ಲೂ ಒಂದು ನೀವು ಯಾವುದನ್ನ ಅಧ್ಯಾತ್ಮ, ಅನುಭವ ಅಥವಾ ಮೆಟಫಿಸಿಕ್ಸ್ ಅಂತ ಹೇಳ್ತೀವಿ, ಆ ಥರದ್ದು ಒಂದು ಕವನ ಇದೆ. ಯಾವ ಮೋಹನ ಮುರಳಿ, ಬಹಳ ಇಂಪಾರ್ಟೆಂಟ್ ಆದ ಕವನ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರುತ್ತಿಲ್ಲ, ಯಾವ ಬೃಂದಾವನ ಕರೆಯಿತು ನಿನ್ನ ಮನೆ. ಇಲ್ಲಿ ಇಷ್ಟೆಲ್ಲ ಭೋಗದ ನಡುವೆ ಇದ್ದಂತ ಈ ವ್ಯಕ್ತಿ ಕೊನೆಗೆ ಅವನಿಗೊಂದು ದೂರದ ಮುರಳಿಯ ಕರೆ ಕಾಣಿಸ್ತದೆ. ಆ ಕಡೆಯ ಕರೆ, ಆ ತೀರದ ಕರೆ ಕೇಳಿಸ್ತದೆ. ಆ ಕೇಳಿಸಿದಾಗ ಅವನು ಯಾವ ಕರೆ ಕರೀತಾ ಇದೆ ಅಂತ ಆ ಕಡೆಗೆ ಕಾತರತೆ ಇದೆ. ಆದರೆ ಇಷ್ಟಕ್ಕೆ ಆಗ್ಬಿಟ್ಟಿದ್ರೆ ಇದು ಒಂದು ದೊಡ್ಡ ಯಾವನ್ನ ಹೇಳ್ತೀವಿ ಆದರ್ಶವಾದಿ ಕವನ ಆಗ್ಬೋದಾಗಿತ್ತು, ಸಿಂಪಲ್ ಆದಂತ ಅನುಭವಿಕ ಕವನ ಆಗ್ಬೋದಾಗಿತ್ತು. ಕೊನೆಯ ಸಾಲು ಬರ್ತದೆ ಇಲ್ಲಿ, ಇರುವುದೆಲ್ಲವ ಬಿಟ್ಟು ಇರದಿರಲಿಗೆ ತೊಳೆಯುವುದೇ ಜೀವನ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಅಲ್ಲಿ. ಇಡೀ ಕವನದ ಆ ಸಾಲಿನ ಕೊನೆ ಮೊದಲು ಕ್ವಶನ್ ಮಾರ್ಕ್ ಇದೆ. ಆ ಕ್ವಶನ್ ಮಾರ್ಕ್ ಮೇಕ್ಸ್ ಇಟ್ ಎಸ್ ನವ್ಯ. ಸಂದೇಹಗ್ರಸ್ತ ವ್ಯಕ್ತಿ ಇರುವುದೆಲ್ಲವ ಬಿಟ್ಟು ಇರದಿರಲಿಗೆ ತುಳಿಯುವುದೇ ಜೀವನ ಅಂತ ಪ್ರಶ್ನೆ ಮಾಡ್ಕೋಬೇಕು ನೀವು. ಆ ಪ್ರಶ್ನೆ ಮಾಡ್ಕೊಂಡ್ರೆ ಇಡೀ ಕವನ ಫೇಲ್. ಇಡೀ ಕವನವನ್ನು ಓದುವ ಒಂದು ನವ್ಯ, ಶುದ್ಧ ನವ್ಯ ಕನ್ನಡ ಅಂತ ಹೇಳ್ತೀವಿ. ಒಂದು ಸಂದೇಹಗ್ರಸ್ತ ಮನಸ್ಥಿತಿಯ ಆ ವ್ಯಕ್ತಿತ್ವ ಯಾವುದು ನವ್ಯಕ್ಕೆ ಬಹಳ ಮುಖ್ಯ ಭಾಷೆ ಆಗಿತ್ತೋ ಆ ಭಾಷೆ ಇಲ್ಲದಂತೆ ಆಗ್ತದೆ. ಅದು ನಮ್ಮಲ್ಲಿ ಹಾಡ್ದವರೆಲ್ಲ ಇನ್ಕ್ಲೂಡಿಂಗ್ ರತ್ನಮಾಲ ಹಾಡು ಕೂಡ ಹಾಡಿದ್ದಾರೆ. ಅದನ್ನು ಈ ಕ್ವಶನ್ ಮಾರ್ಕ್ ಹಾಡೋದ್ರಲ್ಲಿ ಕ್ವಶನ್ ಮಾರ್ಕ್ ಬರುತ್ತಿಲ್ಲ. ಕ್ವಶನ್ ಮಾರ್ಕ್ ಇಲ್ದಂಗೆ ಇರುವುದೆಲ್ಲದ ಕಡೆಗೆ ಇರುವುದೆಲ್ಲವ ಬಿಟ್ಟು ಇರುವುದು ಅದುವೇ ಜೀವನ ಅನ್ನೋ ಥರ ಹಾಡ್ಬಿಟ್ಟಿದ್ದಾರೆ. ಅಂದ್ರೆ ಅಡಿಗರನ್ನ ಸಹ ಮಾಡಿದ್ದಾರೆ, ಯಾವ ಹೆಂಗೆ ಸಹ ಮಾಡಿ ಇಟ್ಟುಬಿಟ್ಟಿದ್ದಾರೆ ಹಾಡ್ಗಾರ. ಇವೆರಡು ನಡುವೆ ಅಂತರ ಗಮನಿಸಿ ನಾವು ಗೊತ್ತಾಗುತ್ತೆ.
ಕನ್ನಡದ ನವ್ಯ ಯಾವುದಿತ್ತು ಮತ್ತು ಬೇಂದ್ರೆಯವರ ನಿಜವಾದ ನವ್ಯ ಯಾವ ಥರ. ಸೊ ಆ ಕಡೆಗೆ ಒಂದು ಚರ್ಚೆ ಸಾಧ್ಯವಾಗಬಹುದೇ ಇದನ್ನು ಓದಿದಾಗ ಅನ್ನುವ ಒಂದು ದೊಡ್ಡ ಒಂದು ವೈಚಾರಿಕವಾದಂಥ ಸಂವಾದಕ್ಕೆ ಇದು ದಾರಿ ಮಾಡಿಕೊಡ್ತಾರೆ. ನನಗೆ ಎರಡನೇ ಭಾಗ ನಿಜವಾದ ಕುತೂಹಲ ಹುಟ್ಟಿಸಿದೆ. ಯಾಕೆಂತಂದರೆ ಇದು ಅನೇಕ ಯುರೋಪಿಯನ್ ಆಧ್ಯಾತ್ಮ ಅನುಭವ ಈ ಪರಿಕಲ್ಪನೆಗಳ ಚರ್ಚೆಗೆ ತಗೊಂಡು ಮುಖ್ಯವಾದಂಥ ಕೆಲವು ಮಾತುಗಳು ನಮ್ಮ ನಡುವೆ ಇರ್ತದೆ. ಭಾಳ ಇಂಪಾರ್ಟೆಂಟ್ ಆದಂಥ ಇನ್ನೊಂದು ಪುಸ್ತಕ ಆಗ್ಬೋದಂಥ ಸಾಧ್ಯತೆ ರೀತಿಯೇ ಇಷ್ಟು ನನಗೆ ಇದು ಓದಿದಾಗ ಅನಿಸಿದಂಥ ಕೆಲವು ಮಾತುಗಳು ಚರ್ಚೆಗೆ ಬರೋದಾದರೆ ಮಾಡೋಣ.